ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ಇನ್ಮೇಲೆ ನಾನು ಡೈಲಿ 5 MCQ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಶಾರ್ಪ್ 5:30 PM ಒಳಗಡೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಆಯಿತಾ? 5:30 PM ಒಳಗೆ ಪ್ರತಿದಿನ 5 MCQs ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಬಿ ರೆಗ್ಯುಲರ್ ಆ್ಯಂಡ್ ಲರ್ನ್. ಆಯಿತಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ನೋಡಿ. ಫಂಡಮೆಂಟಲ್ ರೈಟ್ಸ್ ಆರ್ ಮೋಸ್ಟ್ಲಿ ಅವೈಲೇಬಲ್ ಟು. ಈ ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ, ಭಾರತದ ಫಂಡಮೆಂಟಲ್ ರೈಟ್ಸ್ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ ನಮ್ಮ ಭಾರತದ್ದು, ಯಾರಿಗೆ ಲಭ್ಯವಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ 1 ಇದು ಸಿಟಿಸನ್ಸ್ಗೆ ಲಭ್ಯವಿದೆ ಅಂತ ಹೇಳ್ತಿದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇಟ್ ಈಸ್ ಅವೈಲೇಬಲ್ ಟು ಸಿಟಿಸನ್ಸ್. ಸೆಕೆಂಡ್ ಒನ್, ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್. ಈ ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ, ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್ ಇಬ್ಬರಿಗೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ಸಮ್ ರೈಟ್ಸ್ ಆರ್ ಗಿವನ್ ಟು ಸಿಟಿಸನ್ಸ್, ಸಮ್ ಟು ನಾನ್ ಸಿಟಿಸನ್ಸ್. ಅಂದರೆ ನಮ್ಮ ಭಾರತದ ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದು ರೈಟ್ಸ್ನ ಸಿಟಿಸನ್ಸ್ಗೆ ಕೊಟ್ಟಿದ್ದಾರಂತೆ, ಇನ್ನು ಕೆಲವೊಂದನ್ನು ನಾನ್ ಸಿಟಿಸನ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಒನ್, ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಟು ಸಿಟಿಸನ್ಸ್, ಆ್ಯಂಡ್ ಇನ್ ದಟ್ ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ ಅವೈಲೇಬಲ್ ಟು ನಾನ್ ಸಿಟಿಸನ್ಸ್. ಸೊ ಇದರಲ್ಲಿ ಅತಿ ನಿಯರೆಸ್ಟ್ ಆನ್ಸರ್ ಯಾವುದು ಅಂತ ಕೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ನಾನು ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಆಲ್ರೆಡಿ ಮಾಡಿದ್ದೆ, ನಿಮಗೆ ನೆನಪಿದ್ರೆ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್. ಅದೇನೆಂದರೆ, ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ ಭಾರತದ್ದು, ಇಟ್ ಈಸ್ ಅವೈಲೇಬಲ್ ಟು ಸಿಟಿಸನ್ಸ್. ಭಾರತದಲ್ಲಿರೋ ಪ್ರತಿ ನಾಗರಿಕನೂ ಕೂಡ ಮೂಲಭೂತ ಹಕ್ಕುಗಳು ಅವೈಲೇಬಲ್ ಇದೆ. ಆ್ಯಂಡ್ ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಅವೈಲೇಬಲ್. ಓಕೆ. ಸೆಕೆಂಡ್, ಆ ಕೆಲವೊಂದು ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದನ್ನು ನಾನ್ ಸಿಟಿಸನ್ಸ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 14 ಇದೆ ಅಲ್ವಾ, ದಿಸ್ ಈಸ್ ಅವೈಲೇಬಲ್ ಬೋತ್ ಟು ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್. ರೈಟ್ ಟು ಈಕ್ವಾಲಿಟಿನ ಸಿಟಿಸನ್ಸ್ಗೂ ಕೊಟ್ಟಿದ್ದಾರೆ, ನಾನ್ ಸಿಟಿಸನ್ಸ್ಗೂ ಕೊಟ್ಟಿದ್ದಾರೆ. ಬಟ್ ರೈಟ್ಸ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಇದೆ ಅಲ್ವಾ, ದಿಸ್ ಈಸ್ ಗಿವನ್ ಓನ್ಲಿ ಟು ಸಿಟಿಸನ್ಸ್ ಆ್ಯಂಡ್ ನಾಟ್ ಗಿವನ್ ಟು ನಾನ್ ಸಿಟಿಸನ್ಸ್. ಅಂದರೆ ಏನಾಗ್ತಿದೆ, ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಸಿಟಿಸನ್ಸ್ಗೂ ಕೊಟ್ಟಿದ್ದಾರೆ, ಕೆಲವೊಂದು ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವೊಂದು ನಾನ್ ಸಿಟಿಸನ್ಸ್ಗೆ ಕೊಟ್ಟಿದ್ದಾರೆ. ಆಲ್ ಆರ್ ಗಿವನ್ ಟು ಸಿಟಿಸನ್ಸ್, ಪ್ರತಿಯೊಂದು ಸಿಟಿಸನ್ಗಿದೆ, ಬಟ್ ಅದರಲ್ಲಿ ಕೆಲವೊಂದು ಮಾತ್ರ ನಾನ್ ಸಿಟಿಸನ್ಸ್ಗಿದೆ. ಸೊ ಇವಾಗ ಆಪ್ಷನ್ ಎ ಹೋಯಿತು, ಬಿಕಾಸ್ ಓನ್ಲಿ ಸಿಟಿಸನ್ಸ್ ಲಿಸ್ಟ್ ಆಗಿದೆ. ಆಪ್ಷನ್ ಸಿ ಏನು ಹೇಳುತ್ತೆ, ಕೆಲವೊಂದು ನಾನ್ ಸಿಟಿಸನ್ಸ್ಗೆ ಕೆಲವೊಂದು ಸಿಟಿಸನ್ಸ್ಗೆ ಬೇರ್ಪಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಹೋಯಿತು. ಇವಾಗ 2 ಆಪ್ಷನ್ ಉಳಿದಿದೆ, ಒಂದು ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್, ನಾಲ್ಕನೇದು ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಟು ಸಿಟಿಸನ್ಸ್ ಆ್ಯಂಡ್ ಇನ್ ದಟ್ ಸಮ್ ಆರ್ ಅವೈಲೇಬಲ್ ಟು ನಾನ್ ಸಿಟಿಸನ್ಸ್ ಅಂತ. ಇದೆರಡರಲ್ಲಿ ಅತಿ ಹತ್ತಿರವಾದ ಕರೆಕ್ಟ್ ಆಗಿರೋ ಡೆಫಿನೇಷನ್ ಏನಿದೆ ಅಲ್ವಾ, ದಟ್ ಈಸ್ ಆಪ್ಷನ್ ಡಿ. ಆಯಿತಾ? 2 ಸಿಮಿಲರ್ ಆಗಿ ಕಾಣ್ಬೋದು, ಬಟ್ ಮೋರ್ ಕ್ಲಾರಿಟಿಯಾಗಿ ಬರ್ದಿರೋದು ಆಪ್ಷನ್ ಡಿ. ಸೊ ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಟು ಸಿಟಿಸನ್ಸ್ ಆ್ಯಂಡ್ ಇನ್ ದಟ್ ಸಮ್ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಟು ನಾನ್ ಸಿಟಿಸನ್ಸ್. ಆಯಿತಾ? ಪಾಲಿಟಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, GNP ಇನ್ಕ್ಲೂಡ್ಸ್. GNPಯಲ್ಲಿ ಏನೇನು ಸೇರ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, GNP ಅಂದ್ರೇನು? GNP ಇಸ್ ನಥಿಂಗ್ ಬಟ್ ಟೋಟಲ್ ಮನಿ ವ್ಯಾಲ್ಯೂ, ಒಟ್ಟು ಉತ್ಪನ್ನ ಆದ ವಸ್ತುಗಳ ಬೆಲೆ. ಪ್ರೊಡ್ಯೂಸ್ಡ್, ಉತ್ಪನ್ನ ಮಾಡಿದ್ಯಾರು? ನ್ಯಾಷನಲ್ಸ್ ಆಫ್ ಅ ಕಂಟ್ರಿ. ನ್ಯಾಷನಲ್ಸ್ ಅಂದ್ರೇನು? ನಮ್ಮ ದೇಶದ ನಾಗರಿಕರು ಉತ್ಪನ್ನ ಮಾಡೋ ವಸ್ತುನ GNPಗೆ ಆ್ಯಡ್ ಮಾಡ್ತೇವೆ. ಅವರು ಭಾರತದ ಒಳಗಾದರೂ ಉತ್ಪನ್ನ ಮಾಡ್ಬೋದು, ಹೊರಗಾದರೂ ಉತ್ಪನ್ನ ಮಾಡ್ಬೋದು, ಬಟ್ ಅದು ಆ ದೇಶದ ನಾಗರಿಕರು, ಆ ದೇಶದ ನ್ಯಾಷನಲ್ಸ್ ಮಾಡಿರಬೇಕು. ಆಯಿತಾ? ಸೊ ಆಪ್ಷನ್ಸ್ ನೋಡೋಣ. GNP ಇನ್ಕ್ಲೂಡ್ಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ನ್ಯಾಷನಲ್ಸ್ ಔಟ್ಸೈಡ್ ದ ಕಂಟ್ರಿ. ಎಸ್, ಏನಂದರೆ ನಾನೀಗ ಒಂದು ದೇಶದಲ್ಲಿ ನ್ಯಾಷನಲ್ಸ್ ಒಂದು ವಸ್ತುನ ಉತ್ಪನ್ನ ಮಾಡಿದ್ರೆ ಅದು ಆ್ಯಡ್ ಆಗುತ್ತೆ. ಸೊ ಆಪ್ಷನ್ ಎ ಸರಿ ಇದೆ. ಕಾಂಟ್ರಿಬ್ಯೂಷನ್ಸ್ ಆಫ್ ನ್ಯಾಷನಲ್ಸ್ ಔಟ್ಸೈಡ್ ದ ಕಂಟ್ರಿ ಈಸ್ ಆ್ಯಡೆಡ್ ಟು GNP, ಕರೆಕ್ಟ್ ಇದೆ. ಕಾಂಟ್ರಿಬ್ಯೂಷನ್ಸ್ ಆಫ್ ಫಾರಿನರ್ಸ್ ಇನ್ಸೈಡ್ ದ ಕಂಟ್ರಿ. ನೋಡಿ, ಫಾರಿನರ್ಸ್ ಉತ್ಪನ್ನ ಮಾಡಿದ್ರೆ ಅದು GNPಗೆ ಸೇರ್ಕೊಳ್ಳಲ್ಲ. ಫಾರಿನರ್ಸ್ ಒಂದು ದೇಶದ ಒಳಗೆ ಉತ್ಪನ್ನ ಮಾಡಿದ್ರೆ ಅದು ಆ ದೇಶದ GDPಗೆ ಸೇರ್ಕೊಳ್ಳುತ್ತೆ, ಬಟ್ ಆ ದೇಶದ GNPಗೆ ಸೇರ್ಕೊಳ್ಳಲ್ಲ. ನೆಕ್ಸ್ಟ್, ನನ್ ಆಫ್ ದಿ ಎಬೋ ತಪ್ಪು, ಯಾಕಂದರೆ ಆಪ್ಷನ್ ಎ ಸರಿ ಇದೆ. ಬೋತ್ ಎ ಆ್ಯಂಡ್ ಬಿ ತಪ್ಪು, ಯಾಕಂದರೆ ಆಪ್ಷನ್ ಬಿ ತಪ್ಪಿದೆ. ಸೊ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಎ. GNP ಇನ್ಕ್ಲೂಡ್ಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ನ್ಯಾಷನಲ್ಸ್ ಔಟ್ಸೈಡ್ ದ ಕಂಟ್ರಿ ಆ್ಯಂಡ್ ಇನ್ಸೈಡ್ ದಟ್ ಕಂಟ್ರಿ. ಒಂದು ವರ್ಡ್ ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದಾನೆ. ಸೊ GNP ಅಂದ್ರೇನು? ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ವ್ಯಾಲ್ಯೂಸ್ ಪ್ರೊಡ್ಯೂಸ್ಡ್ ಬೈ ದ ನ್ಯಾಷನಲ್ಸ್ ಆಫ್ ಅ ಕಂಟ್ರಿ. ಇಟ್ ಮೇ ಬಿ ಇನ್ಸೈಡ್ ದ ಕಂಟ್ರಿ ಆರ್ ಔಟ್ಸೈಡ್ ದ ಕಂಟ್ರಿ, ಡಸಂಟ್ ಮ್ಯಾಟರ್. ಆಯಿತಾ? ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಸ್ಟೇಟ್ ಅಂದರೆ ಭಾರತದ ಸ್ಟೇಟ್ ಏನಿದೆ, ಸ್ಟೇಟ್ ಅಂದರೆ ಇಲ್ಲಿ ಸೆಂಟರ್ ಬಗ್ಗೆ ಮಾತಾಡ್ತಾನೆ, ಫುಲ್ ಇಂಡಿಯಾ ಆಸ್ ಅ ಸ್ಟೇಟ್, ಪೊಲಿಟಿಕಲ್ ಎಂಟಿಟಿಯಾಗಿ ಹೇಳ್ತಾ ಇದ್ದಾನೆ. ಇಂಡಿಯನ್ ಸ್ಟೇಟ್ ಕ್ಯಾನ್ ಡಿಸ್ಕ್ರಿಮಿನೇಟ್ ಆ್ಯನ್ ಇಂಡಿವಿಜುವಲ್ ಓನ್ಲಿ ಆನ್ ಬೇಸಿಸ್ ಆಫ್. ಅಂದರೆ ನಮ್ಮ ಭಾರತದಲ್ಲಿ ಇದನ್ನೇ ಬುಡವಾಗಿಟ್ಕೊಂಡು ನಾವು ಯಾರನ್ನ ಬೇಕಾದ್ರೂ ಡಿಸ್ಕ್ರಿಮಿನೇಟ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ವಿ ಕ್ಯಾನ್ ಡಿಸ್ಕ್ರಿಮಿನೇಟ್ ಪೀಪಲ್ ಆನ್
ಕ್ಯಾಸ್ಟ್ ಆ್ಯಂಡ್ ಸೆಕ್ಸ್ ಆಪ್ಷನ್ ಎ. ಆಪ್ಷನ್ ಬಿ ಕಾಸ್ಟ್, ಸೆಕ್ಸ್, ರಿಲಿಷನ್. ಈ ಮೂರನ್ನ ಇಟ್ಕೊಂಡು ನಾವು ಭೇದ ಭಾವ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ವಿ ಕ್ಯಾನ್ ಡಿಸ್ಕ್ರಿಮಿನೇಟ್ ಅಂತ ಹೇಳ್ತಿದ್ದಾರೆ. ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಇದನ್ನ ಇಟ್ಕೊಂಡು ಕೂಡ ನಾವು ಡಿಸ್ಕ್ರಿಮಿನೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 15 ಟಾಕ್ಸ್ ಅಬೌಟ್ ನೋ ಡಿಸ್ಕ್ರಿಮಿನೇಷನ್. ಆರ್ಟಿಕಲ್ 15 ಟಾಕ್ಸ್ ಅಬೌಟ್ ನೋ ಡಿಸ್ಕ್ರಿಮಿನೇಷನ್. ಇಲ್ಲೇನು ಹೇಳ್ತಿದ್ದಾರೆ, ಕ್ಯಾನ್ ಡಿಸ್ಕ್ರಿಮಿನೇಟ್ ಅಂತ ಹೇಳ್ತಿದ್ದಾರೆ. ಆರ್ಟಿಕಲ್ 15 ಸೇಸ್ ದ್ಯಾಟ್ no Indian, no citizens can be discriminated only on the basis of religion, race, caste, sex, place of birth. ಆರ್ಟಿಕಲ್ 15 ಡಿಸ್ಕ್ರಿಮಿನೇಷನ್ನ ರದ್ದುಪಡಿಸುತ್ತೆ ಆನ್ ದ ಬೇಸಿಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಈ ಕ್ವಶನ್ ಏನು ಹೇಳ್ತಿದೆ, ಭಾರತದ ಸ್ಟೇಟ್ ಯಾರನ್ನ ಬೇಕಾದರೂ ಭೇದ ಭಾವ ಮಾಡ್ಬೋದು ಆನ್ ದ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಇದು ಮೂರೂ ತಪ್ಪು. ಭಾರತದಲ್ಲಿ ಈ 5ನ ಬೇಸಾಗಿ ಇಟ್ಕೊಂಡು ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ನನ್ ಆಫ್ ದಿ ಎಬೋ. ಭಾರತದಲ್ಲಿ ನೀವು ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆಗಿ ಇಟ್ಕೊಂಡು ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಕೀಪ್ ಓನ್ಲಿ ದೀಸ್ ಆಸ್ ದ ಬೇಸಿಸ್. ಇದ್ರ ಜೊತೆಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಡಿಸ್ಕ್ರಿಮಿನೇಟ್ ಮಾಡ್ಬೋದು ಹೊರತು ಈ 5ನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಇಂಡಿಯನ್ ಸ್ಟೇಟ್ ಕ್ಯಾನ್ ಡಿಸ್ಕ್ರಿಮಿನೇಟ್ ಆ್ಯನ್ ಇಂಡಿವಿಜುವಲ್ ಓನ್ಲಿ ಆನ್ ದ ಬೇಸಿಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಈಸ್ ರಾಂಗ್, ನಾಟ್ ಎಕ್ಸೆಪ್ಟೆಡ್. ಆಯಿತಾ? ನೆಕ್ಸ್ಟ್, choose the correct statement. Okay, no matter what, nominal GDP can never be less than the real GDP. First of all, nominal GDP ಅಂದ್ರೆ ಏನು, ರಿಯಲ್ GDP ಅಂದರೆ ಏನು? ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ನೋಡಿ, ನಾಮಿನಲ್ GDP ಅಂದರೆ ಜಿ ಡಿ ಪಿ ಅಂದರೆ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ಅ ಕಂಟ್ರಿ. ಒಂದು ದೇಶದಲ್ಲಿ ಒಳಗೆ ಉತ್ಪನ್ನ ಆಗುವಂಥ ವಸ್ತುಗಳು. ನಾಮಿನಲ್ ಜಿ ಡಿ ಪಿ ಅಂದರೆ ಆ ವರ್ಷ ಉತ್ಪನ್ನ ಆದ ವಸ್ತುಗಳ ಜೊತೆ ಆ ವರ್ಷದ ಕರೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್, ಈ ವರ್ಷ ಪೆನ್ನಿನ ಬೆಲೆ 10 ರೂಪಾಯಿ, 10 ಪೆನ್ ಪ್ರೊಡ್ಯೂಸ್ ಆಗಿತ್ತು. ಸೊ ಈ ವರ್ಷದ ಜಿ ಡಿ ಪಿ 100 ರೂಪಾಯಿ. ಇದು ನಾಮಿನಲ್ ಜಿ ಡಿ ಪಿ, ಆ ವರ್ಷದ ವಸ್ತುಗಳ ಬೆಲೆನ ಮಲ್ಟಿಪ್ಲೈ ಮಾಡೋದು. ರಿಯಲ್ ಜಿ ಡಿ ಪಿ ಅಂದರೆ, ರಿಯಲ್ ಜಿ ಡಿ ಪಿಯಲ್ಲಿ ನಾವು ಒಂದು ಕರೆಂಟ್ ಇಯರ್ನ ರೆಫರೆನ್ಸ್ ಆಗಿ ಇಟ್ಕೊಳ್ತೇವೆ. ವಿ ಕೀಪ್ ಅ ಕರೆಂಟ್ ಇಯರ್. ಫಾರ್ ಎಕ್ಸಾಂಪಲ್ 2021-22 ಅಲ್ಲಿ ಆ ಪೆನ್ನಿನ ಬೆಲೆ 5 ರೂಪಾಯಿ ಅಂತ ಇಟ್ಕೊಳ್ಳಿ. ಈ ವರ್ಷ ನಾವು 10 ಪೆನ್ನ ಉತ್ಪನ್ನ ಮಾಡಿದ್ರೆ ಸೊ ಈ ವರ್ಷದ ರಿಯಲ್ ಜಿ ಡಿ ಪಿ 50 ಆಗುತ್ತೆ. ಕರೆಂಟ್ ನಾಮಿನಲ್ ಜಿ ಡಿ ಪಿಯಲ್ಲಿ ಆ ವರ್ಷದ ವಸ್ತುವಿನ ಬೆಲೆ ಆ ವರ್ಷದ ವಸ್ತುಗಳ ಬೆಲೆ ಜೊತೆನೇ ಮಲ್ಟಿಪ್ಲೈ ಮಾಡ್ತೇವೆ. ರಿಯಲ್ ಜಿ ಡಿ ಪಿ ಅಂದರೆ ಆ ವರ್ಷ ಉತ್ಪನ್ನ ಆದ ವಸ್ತುಗಳ ಬೆಲೆ ಹಳೇ ವರ್ಷದ ಬೆಲೆ ಜೊತೆ ಮಲ್ಟಿಪ್ಲೈ ಮಾಡ್ತೇವೆ. ಇದು ಕಾನ್ಸೆಪ್ಟ್. ಆಯಿತಾ? ರಿಯಲ್ ಅಂದರೆ ಒಂದು ರೆಫರೆನ್ಸ್ ಇರುತ್ತೆ, ನಾಮಿನಲ್ ಅಂದರೆ ಆ ವರ್ಷದ್ದೇ ಇರುತ್ತೆ. ಇವಾಗ ಜಿ ಡಿ ಪಿ ಆಫ್ ಎನಿ ಕಂಟ್ರಿ ಇನ್ ಎನಿ ಸೆನ್ಸ್ ಅಂದ್ರೇನು, ಏನು ಮಾಡಿದ್ರು ಅಷ್ಟೇ, ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಇಟ್ಸ್ GNP. ಜಿ ಡಿ ಪಿ ಆಫ್ ಎನಿ ಕಂಟ್ರಿ, ಒಂದು ನಿಮಿಷ, ಫಸ್ಟ್ ಪಾಯಿಂಟಲ್ಲಿದ್ದೆ. ನೋ ಮ್ಯಾಟರ್ ವಾಟ್, ನಾಮಿನಲ್ ಜಿ ಡಿ ಪಿ ಕ್ಯಾನ್ ನೆವರ್ ಬಿ ಲೆಸ್ ದ್ಯಾನ್ ದ ರಿಯಲ್ ಜಿ ಡಿ ಪಿ. ಆ್ಯಕ್ಚುಲಿ ಇದು ತಪ್ಪು. ಯಾಕೆ ಅಂತ ಹೇಳ್ತೇನೆ. 2011-12 ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. 2011-12 ಸುಮ್ಮನೆ ಎಕ್ಸಾಂಪಲ್, ಆಯಿತಾ? ನಾವು 1000 ಕಾರ್ಸ್ನ ಪ್ರೊಡ್ಯೂಸ್ ಮಾಡಿದ್ವಿ. ಭಾರತದಲ್ಲಿ ಬರೀ 1000 ಕಾರ್ಸ್ ಪ್ರೊಡ್ಯೂಸ್ ಆಗಿತ್ತು, ಬೇರೆ ಏನು ಉತ್ಪನ್ನ ಆಗಿಲ್ಲ ಅಂತ ಇಟ್ಕೊಳ್ಳಿ ಅಷ್ಟೇ. 2022-23 ಬರೀ 1000 ಕಾರ್ಸೇ ಉತ್ಪನ್ನ ಆಗಿತ್ತಂತ ಇಟ್ಕೊಳ್ಳಿ. 1000 ಕಾರ್ ಉತ್ಪನ್ನ ಆಗಿತ್ತಂತ ಇಟ್ಕೊಳ್ಳಿ. ಸೊ ಇವಾಗ ಏನು ಹೇಳ್ತಿದ್ದಾರೆ, ಕ್ವಶನ್ ಏನು, ನೋ ಮ್ಯಾಟರ್ ವಾಟ್, ನಾಮಿನಲ್ ಜಿ ಡಿ ಪಿ ಕ್ಯಾನ್ ನೆವರ್ ಬಿ ಲೆಸ್ ದೆನ್ ದ ರಿಯಲ್ ಜಿ ಡಿ ಪಿ. 2011-12 ಈ ಕಾರ್ಗೆ ತುಂಬ ಡಿಮಾಂಡ್ ಇತ್ತು. ಸೊ ಈ ಕಾರಿನ ಬೆಲೆ 5 ಲಕ್ಷ. ಈ ಕಾರಿನ ಬೆಲೆ 5 ಲಕ್ಷ ರೂಪಾಯಿ ಆಗಿತ್ತು. 2022-23 ಕಾರಿಗಷ್ಟು ಬೆಲೆ ಇಲ್ಲ. ಸೊ 1 ಲಕ್ಷ ಕೇಳಿದೆ ಅಂತ ಇಟ್ಕೊಳ್ಳಿ. ಬೆಲೆ 1 ಲಕ್ಷ ಕೇಳಿದೆ. ಸೊ ಅವಾಗ ಈ ಕಾರ್ನ ಒತ್ತು ಮಾರಾಟ ಆಗಿ ಟೋಟಲ್ ಜಿ ಡಿ ಪಿ ಎಷ್ಟಾಗುತ್ತೆ? 0,000,000,000. ಈ ಸಲ ಎಷ್ಟಾಗುತ್ತೆ? 1,000,000,000,000. ಇಲ್ಲೇನಾಗ್ತಿದೆ, ನಮ್ಮ ಹಳೆ ಕಾಲದ ಜಿ ಡಿ ಪಿ ಇದೆ ಅಲ್ವಾ, ರಿಯಲ್ ಜಿ ಡಿ ಪಿ, ಇಟ್ ಈಸ್ ಮಚ್ ಹೈಯರ್ ದೆನ್ ದ ಪ್ರೆಸೆಂಟ್ ನಾಮಿನಲ್ ಜಿ ಡಿ ಪಿ. ರಿಯಲ್ ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿಗಿಂತ ಜಾಸ್ತಿನೇ ಬರುತ್ತೆ ಯಾವಾಗ ನಮ್ಮ ಉತ್ಪನ್ನ ಕಮ್ಮಿ ಆದರೆ. ಸೊ ದಿಸ್ ಈಸ್ ರಾಂಗ್. ಇವ್ರೇನು ಹೇಳ್ತಿದ್ದಾರೆ, ಪ್ರತಿ ವರ್ಷ ನಾಮಿನಲ್ ಜಿ ಡಿ ಪಿಯ ಬೆಲೆ ಜಾಸ್ತಿನೇ ಆಗ್ತಿರತ್ತೆ, ಕಮ್ಮಿ ಆಗಲ್ಲ ಅಂತ. ಇದು ಹೈಪೋಥೆಟಿಕಲ್. ಬಟ್ ಇನ್ ರಿಯಾಲಿಟಿ ಏನಾಗುತ್ತೆ, ಜಿ ಡಿ ಪಿ ಕಮ್ಮಿ ಕೂಡ ಆಗ್ಬೋದು. ನಾಮಿನಲ್ ಜಿ ಡಿ ಪಿ ಕ್ಯಾನ್ ಆಲ್ಸೋ ಕಮ್ ಲೆಸ್ ದೆನ್ ದ ರಿಯಲ್ ಜಿ ಡಿ ಪಿ. ರ್ಯಾರ್, ಬಟ್ ಆಗತ್ತೆ. ಸೊ ಫಸ್ಟ್ ಒನ್ ಈಸ್ ರಾಂಗ್. ನೋ ಮ್ಯಾಟರ್ ವಾಟ್, ನಾಮಿನಲ್ ಜಿ ಡಿ ಪಿ ಕ್ಯಾನ್ ನೆವರ್ ಬಿ ಲೆಸ್ ದೆನ್ ದ ರಿಯಲ್ ಜಿ ಡಿ ಪಿ. ರಾಂಗ್. ಆಯಿತಾ? ಯಾಕಂದರೆ ಆ ವರ್ಷದಲ್ಲಿ ಬೆಲೆ ಕಮ್ಮಿ ಬಿದ್ದರೆ ನಮ್ಮ ಜಿ ಡಿ ಪಿ ಕಮ್ಮಿ ಆಗೇ ಆಗುತ್ತೆ. ನೆಕ್ಸ್ಟ್, ಜಿ ಡಿ ಪಿ ಆಫ್ ಎನಿ ಕಂಟ್ರಿ ಇನ್ ಎನಿ ಸೆನ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಇಟ್ಸ್ GNP.
ಆಯಿತಾ. GDP ಆಫ್ ಎನಿ ಕಂಟ್ರಿ ಇನ್ ಎನಿ ಸೆನ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ GNP. ಇದು ಕೂಡ ತಪ್ಪು. ಯಾಕಂದರೆ ನೋಡಿ, GDP ಅಂದರೆ ಇದು ಒಂದು ದೇಶ ಅಂತ ಇಟ್ಕೊಳ್ಳಿ. ಈ ದೇಶದ ಒಳಗೆ ಉತ್ಪನ್ನ ಆಗೋ ಪ್ರತಿಯೊಂದು ವಸ್ತು, ಆಯಿತಾ, ಈ ದೇಶದ GDP ಒಳಗೆ ಸೇರಿಕೊಳ್ಳುತ್ತೆ. ಈ ದೇಶದಲ್ಲಿ ಉತ್ಪನ್ನ ಆಗೋ ಪ್ರತಿಯೊಂದು ವಸ್ತು ಈ ದೇಶದ GDP ಒಳಗೆ ಸೇರಿಕೊಳ್ಳುತ್ತೆ. ಅದು ಸಿಟಿಸನ್ಸ್ ಆದರೂ ಉತ್ಪನ್ನ ಮಾಡಿರಲಿ, ನಾನ್ ಸಿಟಿಸನ್ಸ್ ಆದರೂ ಉತ್ಪನ್ನ ಆಗಿರಲಿ, ಮ್ಯಾಟ್ರ್ ಆಗಲ್ಲ. GNP ಅಂದರೆ ಏನು? GNP ಅಂದರೆ ಆ ದೇಶದ ಒಳಗಿರೋ ನಾಗರಿಕರು ಮಾತ್ರ ಉತ್ಪನ್ನ ಮಾಡುವಂಥ ವಸ್ತುಗಳು, ಓನ್ಲಿ ಸಿಟಿಸನ್ಸ್. ಜೊತೆಗೆ ವಿದೇಶದಲ್ಲೂ ಕೂಡ ಈ ದೇಶದ ನಾಗರಿಕರಿದ್ದರೆ ಅವರು ಉತ್ಪನ್ನ ಮಾಡೋ ವಸ್ತುಗಳು ಬಂದು ಕೂಡ GNPಗೆ ಸೇರಿಕೊಳ್ಳುತ್ತೆ. ಆ ದೇಶದ ಒಳಗೆ ಮಾಡಿದ್ರೂ ಕೂಡ ಸೇರಿಕೊಳ್ಳುತ್ತೆ, ಹೊರಗೆ ಮಾಡಿದ್ರೂ ಕೂಡ ಸೇರಿಕೊಳ್ಳುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ. ಒಂದು ದೇಶ ಇದೆ ಎಕ್ಸ್ ಅಂತ. ಈ ದೇಶದ ಒಳಗೆ ಒಬ್ಬನೇ ಒಬ್ಬ ಫಾರಿನರ್ ಇಲ್ಲ. ಎಕ್ಸಾಂಪಲ್ ಅಷ್ಟೇ. ಈ ದೇಶದ ಒಳಗೆ ಒಬ್ಬನೇ ಒಬ್ಬ ಫಾರಿನರ್ ಇಲ್ಲ, ಬರೀ ಬರೀ ಆ ದೇಶದ ಪ್ರಜೆಗಳಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಬರೀ ಸಿಟಿಸನ್ಸ್ ಕಾಂಟ್ರಿಬ್ಯೂಷನ್ ಬಂದು GDPಗೆ ಸೇರಿಕೊಳ್ಳುತ್ತೆ. ಇವರು ₹1,000 ಡೊನೇಟ್ ಮಾಡ್ದಂತ ಇಟ್ಕೊಳ್ಳಿ GDP ಒಳಗೆ. ಈಚೆ ಸೈಡ್ ಬನ್ನಿ, ಈ ದೇಶದಿಂದ ಎಷ್ಟು ಬಂತು ಅವರಿಗೆ GDP? 1,000 ಬಂತು. ಜೊತೆಗೆ ದೇಶ ವಿದೇಶಗಳಲ್ಲಿರುವಂಥ ಅವರ ನಾಗರಿಕರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಒಂದು ₹100 ಕಾಂಟ್ರಿಬ್ಯೂಟ್ ಮಾಡ್ದಂತ ಇಟ್ಕೊಳ್ಳಿ. ಸೊ ಒಟ್ಟು GNP ಎಷ್ಟಾಯಿತು? 1,000 + 100 ₹1,001 ಆಯಿತು. ಸೊ ಇಲ್ಲೇನಾಗ್ತಿದೆ, ಒಂದು ದೇಶದಲ್ಲಿ ಸಿಂಗಲ್ ಫಾರಿನರ್ ಕೂಡ ಇಲ್ದಿದ್ರೆ, ಆ ದೇಶದಲ್ಲಿ ಬರೀ ಆ ನಾಗರಿಕರಿಗೆ ಉತ್ಪನ್ನ ಮಾಡ್ತಾ ಇದ್ರೆ ಅದೆಲ್ಲ GDPಗೆ ಸೇರ್ಕೊಳ್ತು. ಜೊತೆಗೆ ಆ ವಿದೇಶದಲ್ಲಿ ಕೂಡ ಜನರ ಪ್ರಜೆಗಳಿದ್ದರೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಕೂಡ GNPಗೆ ಸೇರ್ಕೊಳುತ್ತೆ. ಸೊ ಏನಾಗುತ್ತೆ, ಕೆಲವೊಂದು ಸಲ GNP GDPಗಿಂತ ಜಾಸ್ತಿನೇ ಇರುತ್ತೆ. ಹೈಪೋಥೆಟಿಕಲ್ ಬಟ್ ಸ್ಟಿಲ್ ಟ್ರೂ. ಸೊ ಇವ್ರೇನು ಹೇಳ್ತಿದ್ದಾರೆ ಇಲ್ಲಿ, GDP ಆಫ್ ಎನಿ ಕಂಟ್ರಿ ಇನ್ ಎನಿ ಸೆನ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ಇಟ್ಸ್ GNP. ಇದು ಕೂಡ ರಾಂಗ್. GDP GNPಗಿಂತ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜೊತೆಗೆ ನಾಮಿನಲ್ GDP ರಿಯಲ್ GDPಗಿಂತ ಜಾಸ್ತಿನೇ ಇರ್ಬೋದು, ಕಮ್ಮಿನೂ ಇರ್ಬೋದು, ಅದು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಸೊ ಬೋತ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಆಬ್ಸಲ್ಯೂಟ್ಲಿ ತಪ್ಪು. ಬೋತ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಆ್ಯಕ್ಚುಲಿ ಬೋತ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಇದೆ ಅಲ್ವಾ, ಇದು 50-50. ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗಲ್ಲ. ಬಟ್ ಇರೋ 3 ಆಪ್ಷನ್ಸಲ್ಲಿ ಇದೇ ಬೆಸ್ಟ್. ಸೊ ಬೋತ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಯಾಕಂದರೆ ಅದೆರಡು ರಿಯಲ್ ಸೆನ್ಸಲ್ಲಿ ತೊಗೊಳಕ್ಕಾಗಲ್ಲ, ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಈ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಎಕಾನಮಿ ವಿಡಿಯೋನ ನೋಡಿ, ಅಲ್ಲಿ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಆಯಿತಾ. ನೆಕ್ಸ್ಟ್, ಇನ್ ವಿಚ್ ಇವೆಂಟ್ ಇನ್ ಹಿಸ್ಟ್ರಿ, ಓಕೆ, ಹಿಸ್ಟ್ರಿ ಕ್ವಶನ್. ಇನ್ ವಿಚ್ ಇವೆಂಟ್ ಇನ್ ಹಿಸ್ಟ್ರಿ ಈಸ್ ರಿಮಾರ್ಕ್ ಟು ದ ಎಂಡ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ರೂಲ್? ಎಂಡ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್. ಸೊ ನಿಮ್ಗೆ ಗೊತ್ತಿರುತ್ತೆ, ಸಿಪಾಯ್ ಇಮ್ಯುನಿಟಿ ಆಗುತ್ತೆ 1857 ದ ರಿವೋಲ್ಟ್ ಆಫ್ ಸಿಪಾಯ್ 1857 ವೆರಿ ಫೇಮಸ್. ಇದಾದಮೇಲೆ 1858 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪಾಸ್ ಆಗುತ್ತೆ. ಇವಾಗ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿನ ತೆಗೆದಾಕಿ, ಈಸ್ಟ್ ಇಂಡಿಯಾ ಕಂಪ್ನಿನ ತಗಲಾಕಿ ಡೈರೆಕ್ಟ್ ಕ್ರೌನ್ ರೂಲ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದಾಗಿದ್ದು? 1858. ಸೊ ಆ್ಯಕ್ಟ್ ಆಫ್ 1773 ವಾಸ್ ಯೂಸ್ ಟು ರೆಗ್ಯುಲೇಟ್ ಈಸ್ಟ್ ಇಂಡಿಯಾ ಕಂಪ್ನಿ, ಕಂಟ್ರೋಲ್ ಮಾಡೋಕ್ಕೆ ತಂದಿದ್ರು. ಆ್ಯಕ್ಟ್ ಆಫ್ 1853 ಕೂಡ ಕಂಟ್ರೋಲ್ ಮಾಡೋಕ್ಕೆ ತಂದಿದ್ದು. ಆ್ಯಕ್ಟ್ ಆಫ್ 1858 ಈಸ್ಟ್ ಇಂಡಿಯಾ ಕಂಪ್ನಿನ ತೆಗೆದಾಕಕ್ಕೆ ತಂದಿದ್ದು. 1909 ಇಸ್ ಮಾರ್ಲೆಮೆಂಟೋ ರಿಫಾರ್ಮ್ಸ್, ಇದು ಬ್ರಿಟಿಷ್ ಕ್ರೌನ್ ತಂದಿದ್ದು. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಆ್ಯಕ್ಟ್ ಆಫ್ 1858. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಕಾನಾಮಿಕ್ ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ವೀಡಿಯೋನ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ನಾಳೆ ಇದೇ ಟೈಮ್ಗೆ ಇನ್ನೊಂದು MCQನ ಅಪ್ಲೋಡ್ ಮಾಡ್ತೇನೆ. ಸೊ ಎವ್ರಿ ಡೇ 5 MCQಸ್ನ ಆ್ಯಡ್ ಮಾಡ್ತಾ ಹೋಗೋಣ. 1 ಮಂತಿಗೆ 35 ಕೀಪ್ಸ್ ಆನ್ ಗೋಯಿಂಗ್. ಆಯಿತಾ? ಜೈ.